ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಪೋಷಕರೇ ಹೇಳಿ ಎದ್ದೇಳಿ, ನಿಮ್ಮ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತೇವೆ ಅಂತೇಳಿ ಮೋಸ ಮಾಡುವ ಅನಧಿಕೃತ ಕಾಲೇಜುಗಳ ವಿರುದ್ಧ ಹೋರಾಟಕ್ಕೆ ಸಜ್ಜಾಗಿ ಉನ್ನತ ಮಟ್ಟದ ಶಿಕ್ಷಣ ಸಚಿವರಾದ ಡಾಕ್ಟರ್ ಸುಧಾಕರ್ ಅವರೇ, ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಅಧಿಕಾರಿಗಳೇ, ನಾಪತ್ತೆಯಾಗಿದ್ದೀರಾ ಇಲ್ಲವೇ ಅನಧಿಕೃತ ಕಾಲೇಜುಗಳ ಜೊತೆ ಶಾಮೀಲಾಗಿ ಅವರಿಗೆ ಕಾಲೇ ನಡೆಸಲು ಅನುಮತಿ ಕೊಟ್ಟು ಅವರಿಗೆ ಗುಲಾಮರಾಗಿದ್ದೀರಾ ಅಂಥೇಳಿ ರೈತ ಸಂಘದಿಂದ ಪ್ರಶ್ನೆ ಮಾಡ್ತಾ ಇದ್ದೀವಿ. ಇವತ್ತು ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನೇ ನೆಪ ಇಟ್ಟುಕೊಂಡು ಆಂಧ್ರ ಮೂಲದ ಶಾಲಾ ಕಾಲೇಜುಗಳನ್ನು ಗಲ್ಲಿಗೊಂದೊಂದು ಸ್ಥಾಪನೆ ಮಾಡಿ ಪರವಾನಗಿ ಪಡೆದೇ ಇದ್ದರೂ ಸಹ ಕಾಲೇಜುಗಳನ್ನು ಸ್ಥಾಪನೆ ಮಾಡಿ ಹಾಜರಾತಿ ಅಂದರೆ ದಾಖಲಾತಿಯನ್ನು ಮಾಡಿಕೊಳ್ತಾ ಇದ್ರೂ ಸಂಬಂಧಪಟ್ಟ ಶಿಕ್ಷಣ ಇಲಾಖೆ ಅಧಿಕಾರಿಗಳು, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಇದ್ದೂ ಇಲ್ಲದಂತಾಗಿಬಿಟ್ಟಿದ್ದಾರೆ. ನಮ್ಮ ಕೋಲಾರ ಜಿಲ್ಲೆಯ ಪಾಲಿಗೆ ಅವರು ನಾಪತ್ತೆ ಆಗಿಬಿಟ್ಟಿದ್ದಾರೆ. ಆ ಒಂದು ಪದವಿ ಪೂರ್ವ ಕಾಲೇಜುಗಳು ಮತ್ತು ಕಾಲೇಜುಗಳನ್ನು ನೀಡುವಂತಹ ಭಿಕ್ಷೆಗೆ ಈ ಒಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಅಧಿಕಾರಿಗಳು ನಾಪತ್ತೆ ಆಗಿಬಿಟ್ಟಿದ್ದಾರೆ. ಇದಕ್ಕೆ ಉದಾಹರಣೆ ಎಂದರೆ ಕೋಲಾರ ಜಿಲ್ಲೆಯಲ್ಲಿ ಅನಧಿಕೃತವಾಗಿ ಸ್ಥಾಪನೆಯಾಗುತ್ತಿರುವ ಆಚಾರ್ಯ ಕಾಲೇಜು. ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಮ್ಮ ಕಾಲೇಜಿಗೆ ಸೇರಿಸಿ ಅಂತೇಳಿ ಇವತ್ತು ದಾಖಲಾತಿಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಆದರೆ ಈ ಆಚಾರ್ಯ ಕಾಲೇಜಿಗೆ ಯಾವುದೇ ರೀತಿಯ ಪರವಾನಗಿ ದೊರೆತಿಲ್ಲ. ನಾವು ಬೆಂಗಳೂರಲ್ಲೇನು ಪರವಾನಗಿ ಅರ್ಜಿ ಹಾಕಿದ್ದೀವಿ ಅಂತ ಹೇಳ್ತಾರೆ. ಆದರೆ ಯಾವುದೇ ಕೋಲಾರ ಜಿಲ್ಲೆಯಲ್ಲಿ ಯಾವುದೇ ಒಂದು ಕಾಲೇಜ್ ಸ್ಥಾಪನೆ ಮಾಡಬೇಕಂದ್ರೆ ಅಲ್ಲಿಯ ಸ್ಥಳೀಯವಾಗಿ ಬಿಲ್ಡಿಂಗು ಅದು ಜಾಗವನ್ನು ಪರಿಶೀಲನೆ ಮಾಡಿ ಹಿರಿಯ ಅಧಿಕಾರಿಗಳಿಗೆ ಇಲ್ಲಿನ ಅಂದರೆ ಕಾಲೇಜಿನ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಿಂದ ಒಂದು ಅರ್ಜಿ ಕೊಡಬೇಕು, ಪರಿಶೀಲನೆ ಮಾಡಿ ಜಾಗದ ಎಲ್ಲ ಕೊಡಬೇಕು. ಆದರೆ ಎಲ್ಲ ನಿಯಮಗಳನ್ನು ಉಲ್ಲಂಘನೆ ಮಾಡಿ ನಾವು ಅರ್ಜಿ ಹಾಕಿದ್ದೀವಿ ಮೇಲಧಿಕಾರಿಗಳಂತೇಳಿ ಇವತ್ತು ಗುಪ್ತಾ ಕಾಲೇಜಿನ ಕಟ್ಟಡದಲ್ಲಿ, ಮೊದಲು ಗುಪ್ತಾ ಕಾಲೇಜಿತ್ತು, ಆ ಕಟ್ಟಡದಲ್ಲಿ ಆಚಾರ್ಯ ಕಾಲೇಜ್ ಅಂತೇಳಿ ಸ್ಥಾಪನೆ ಮಾಡುವ ಮುಖಾಂತರ ನಿಮ್ಮ ಮಕ್ಕಳ ಭವಿಷ್ಯವನ್ನು ರೂಪಣೆ ಮಾಡ್ತೀವಿ ಅಂತೇಳಿ ಅಡ್ಮಿಷನ್ ಫೀಸೇ ಅಂದರೆ ಮಕ್ಕಳಿಗೆ ಆ ಶಾಲೆಯಲ್ಲಿ ಸೀಟು ಕನ್ಫರ್ಮ್ ಆಗೋದಕ್ಕೆ 15,000 ರೂಪಾಯಿ ಕಿತ್ಕೊತಾ ಇದ್ದಾರೆ. ಅದು ಕಾನೂನು ಬಾಹಿರವಾಗಿ. ಅದಕ್ಕೆ ನಾವು ಹೇಳ್ತಾ ಇರೋದು, ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡ್ತಾ ಇದ್ದೀವಿ, ಮಕ್ಕಳ ಭವಿಷ್ಯದ ಜೊತೆ ಆಟ ಆಡ್ತಿರುವ ಅನಧಿಕೃತ ಕಾಲೇಜುಗಳಿಗೆ ಕುಮ್ಮಕ್ಕು ನೀಡುತ್ತಿರುವ ಕೋಲಾರ ಜಿಲ್ಲೆಯ ಪದವಿ ಪೂರ್ವ ಕಾಲೇಜಿನ ಉಪನಿರ್ದೇಶಕರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಈ ಅನಧಿಕೃತ ಕಾಲೇಜುಗಳನ್ನೇ ಗುಪ್ತಾ ಕಾಲೇಜಿನಲ್ಲಿ ಆಚಾರ್ಯ ಕಾಲೇಜನ್ನು ಸ್ಥಾಪನೆ ಮಾಡೋರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಅದು ಪತ್ರಿಕೆ ಹೇಳಿಕೆ ಮುಖಾಂತರ ಕೋಲಾರ ಜಿಲ್ಲೆ ಅನಧಿಕೃತ ಶಾಲಾ ಕಾಲೇಜುಗಳಲ್ಲಿ ದಾಖಲಾತಿ ಮಾಡದಂತೆ ಪೋಷಕರಲ್ಲಿ ಕರಪತ್ರದ ಮುಖಾಂತರ ಜಾಗೃತಿ ಮೂಡಿಸಿ ಸರ್ಕಾರಿ ಕಾಲೇಜುಗಳಿಗೆ ಹೆಚ್ಚಿನ ಮೂಲಭೂತ ಸೌಕರ್ಯ ನೀಡಿ ಹಾಜರಾತಿಯನ್ನು ಹೆಚ್ಚಿಸುವ ಮುಖಾಂತರ ಬಡ ರೈತ ಕೂಲಿ ಕಾರ್ಮಿಕರ ಮಕ್ಕಳ ಭವಿಷ್ಯವನ್ನು ರಕ್ಷಣೆ ಮಾಡಬೇಕು. ಒಂದು, ಆಚಾರ್ಯ ಕಾಲೇಜಿಗೆ ಯಾವುದೇ ಕಾರಣಕ್ಕೂ ದಾಖಲಾತಿ ಮಾಡದಂತೆ ಅವರಿಗೆ ನೋಟಿಸ್ ನೀಡಿ ಅವರ ಪರವಾನಗಿ ಪಡೆಯುವವರೆಗೂ ಪರವಾನಗಿ ಪಡೆಕೊಂಡು ಎಲ್ಲ ಮಾಡ್ಕೊಳೋದಿಲ್ಲ. ಅದು ಮತ್ತು ವೇಮಗಲ್ ನಗರದಲ್ಲಿರುವ ಗುರುಕುಲ ಕಾಲೇಜು ಅಂತೇಳಿ ಮತ್ತು ಮೂರಂಡಲ್ಲಿ ಕ್ರಾಸ್ನಲ್ಲಿ, ಅದರ ಜೊತೆಗೆ ಕೋಲಾರ ಜಿಲ್ಲೆಯಲ್ಲಿರುವ ಅನಧಿಕೃತ ಕಾಲೇಜುಗಳ ಬಗ್ಗೆ ಕರಪತ್ರದ ಮುಖಾಂತರ ಜಾಗೃತಿ ಮೂಡಿಸಿ ಸರ್ಕಾರಿ ಕಾಲೇಜುಗಳಿಗೆ ಮೂಲಭೂತ ಸೌಕರ್ಯ ನೀತಿ ಹಾಜರಾತಿ ಹೆಚ್ಚಿಸುವ ಮುಖಾಂತರ ಬಡ ರೈತ ಕೂಲಿ ಕಾರ್ಮಿಕ ಭವಿಷ್ಯವನ್ನು ರಕ್ಷಣೆ ಮಾಡಬೇಕು. ಅನಧಿಕೃತ ಕಾಲೇಜುಗಳು ನಡೆಸುವ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ಅವುಗಳ ವಿರುದ್ಧ ಕ್ರಮ ಕೈಗೊಳ್ಳದ ಶಿಕ್ಷಣ ಇಲಾಖೆಯ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಮಾನ್ಯರನ್ನು ಒತ್ತಾಯ ಮಾಡ್ತಾಯಿದೆ.